ಹೇಳಿ ಇವಾಗ ಹೇಳಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದರ್ಶನ ಎಲ್ಲ ಆಯ್ತು. ಅವಾಗಿಂದ ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಸಖತ್ ಜನ ಇದ್ರು. ಇವಾಗಿಂದ ನಾನು ಮಾತಾಡ್ತೀನಿ. ಏನ್ ನಿನ್ ಹೆಸರು? ಚಾರ್ವಿಕಾ. ಚಾರ್ವಿಕಾ, ಹೆಂಗದಮ್ಮ ಕೈ ಕೈ ಕೊಡಮ್ಮ. ಇಲ್ಲಿ ಮಾಡಿ, ಇಲ್ಲೇನು ಹೋಗಲ್ಲ. ಇಲ್ಲೇನೋ ಇದೆ. 10 ರೂಪಾಯಿ ಚೆನ್ನಾಗಿ ನಿಲ್ಸಿದೆ ಅಪ್ಪ. ಏನು ತಗೊಂಡ್ರೆ ಅದು ನಿಲ್ಸಿದಿರಲ್ಲ. ಹೆಂಗಿತ್ತು ಅಂತ ಹೇಳು. ಚೆನ್ನಾಗಿತ್ತು. ನೀನ್ ಯಾಕೆ ಯಾರ ಜೊತೆ ಬಂದಿದ್ಯಾ ನೀನು? ನಮ್ಮ ಅಪ್ಪನ ಜೊತೆ. ಏನ್ ತಿಂಡಿ ಮಾಡಿದೆ? ಮೈಸೂರಿಗೆ ಇಡ್ಲಿ. ಎಷ್ಟೊತ್ತಿಗೆ ಬಂದೆ ನಿನ್ ಬೆಳಿಗ್ಗೆ? 5 ಗಂಟೆಗೆ. ಹೇಳು, ನೀನ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಬಂದಿದ್ದು? ಚೆನ್ನಾಗಿತ್ತು. ನಾವು ಬಾವಲಿ 2 ಬಂದಿದ್ವಿ. ಅದು ತುಂಬಾ ಚಿಕ್ಕದು. ನಾವು ಫ್ಯಾಮಿಲಿ ಬಂದ್ವಿ. ಬಂದ್ವಿ ನಾವು ಬಸ್ಸಲ್ಲಿ. ದರ್ಶನ ಎಲ್ಲ ಚೆನ್ನಾಗೈತಾ? ಚೆನ್ನಾಗಿತ್ತು. ಮೂವಿ ಹೆಂಗಿತ್ತು? ಇದು ತುಂಬಾ ಚೆನ್ನಾಗಿದೆ. ಮಾಡಿದೆ ಅಂತ ಹೇಳು. ಜಾಸ್ತಿ ಆಟ ಆಡ್ತಿದ್ದೆ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದೆ ಅಂತ ಹೇಳು. ಆ ಎಕ್ಸ್ಪೀರಿಯನ್ಸ್ ಹೇಳು. ಪೂಜೆ ಮಾಡ್ಸಕ್ ಬಂದಿದ್ವಿ. ಆಯ್ತಾ? ಫಸ್ಟ್ ಟೈಮ್ ಬಂದಿದ್ದು? ಇಲ್ಲ, ಸೆಕೆಂಡ್ ಟೈಮ್. ಅವಾಗ ಇವಾಗ ಏನ್ ಚೇಂಜು? ಏನೂ ಇಲ್ಲ, ಹಂಗೆ ಇದೆಯಾ? ನಾನು ಫುಲ್ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಬಂದೆ.
ಆಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದು, ನಾನು ನೋಡೇ ಇರಲಿಲ್ಲ ಇದುವರೆಗೂ. ಅಂದರೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಇವಾಗ ನೋಡಿರಲಿಲ್ಲ. ಸೊ ಇವಾಗ ನೆನ್ನೆ ಧರ್ಮಸ್ಥಳಕ್ಕೆ ಅಂತ ಬಸ್ ಬುಕ್ ಮಾಡೋಕ್ಕೆ 2 hours ತಗೊಳ್ತು. ಯಾಕಂದರೆ ಬುಕ್ಕಿಂಗ್ ತಗೊಳ್ತಾ ಇರಲಿಲ್ಲ. ಆಮೇಲೆ ಬಸ್ಸಿಗೆ ಬಂದು ಆಮೇಲೆ ಇಲ್ಲಿಗೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದಾಗಲೇ 5 o'clock ಆಗಿತ್ತು. ಬಟ್ ರೂಮ್ ಸಿಗದೇನೆ ಸಖತ್ ಕಷ್ಟ ಆಯಿತು. ನಾವು ಅಂದ್ಕೊಂಡಿದ್ವಿ ಗಣೇಶ ಹಬ್ಬ ಅಂದ್ಬಿಟ್ಟು ಜನ ಇರಲ್ಲ ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಹಬ್ಬದ ದಿನನೂ ಇಷ್ಟೊಂದು ಜನ ಇದ್ದಾರೆ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ದರ್ಶನ ಮಾಡಿಕೊಂಡು ರೂಮ್ಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಅಷ್ಟೊಂದೇನು ಜನ ಇರಲಿಲ್ಲ. ಬಟ್ ಏನೇ ಆದ್ರೂ ನೀವೇನೋ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದರೆ ವೀಕೆಂಡಲ್ಲಿ ಮತ್ತು ಈ ಹಾಲಿಡೇಸಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಬೇಡಿ, ಹೆಂಗಂದರೆ ಸಕ್ಕತ್ ರಶ್ ಇರುತ್ತೆ ಧರ್ಮಸ್ಥಳದಲ್ಲಿ. ಆಮೇಲೆ ಇವಾಗ ನಾವು ಬಂದಿರೋದು ಬಾಹುಬಲಿ ಅಂತ, ಅದು ಧರ್ಮಸ್ಥಳದಲ್ಲೇ ಇರೋದು. ಬನ್ನಿ, ಒಂದು ಮಿಕ್ಕಿದ ವೀಡಿಯೋಸ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ನೀವು ಬೇಕಾದ್ರೆ ಬಂದು ನೋಡ್ಬೋದು. ಥ್ಯಾಂಕ್ ಯು. ತಿಂಡಿ ಮಾಡಬೇಕು ಅಂತ ಹೊಟ್ಟೆ ಹಸಿತಿತ್ತು ಅಂತ ಹೋಟೆಲ್ ಕಾಮತ್ ಅಂತ ಒಂದು ಹೋಟೆಲ್ ಇತ್ತು. ಲೈಕ್ ಧರ್ಮಸ್ಥಳದಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ಅದು ಸಿಗುತ್ತೆ ನಿಮಗೆ. ಚೆನ್ನಾಗಿತ್ತು ಅಂತ ಅಂದರೆ ನಾವು ತಿಂದ್ವಲ್ಲ, ಅವ್ರಿಗೆಲ್ಲರಿಗೂ ಕೇಳ್ಕೊಬರೋಣ ಯಾವ ಥರ ಇತ್ತು ಅಂತ. ನಾನು ಲೈಟಾಗಿರಲಿ ಅಂತ ಒಂದು ಸ್ವಲ್ಪ ನನಗೆ ಮುಂಚೆಯಿಂದನೂ ಬಾತ್ ಅಂದರೆ ಇಷ್ಟ, ಅದಕ್ಕೆ ನಾನು ಬಾತ್ ತಗೊಂಡೆ. ಇವಾಗ ಇವ್ರೇನು ತಗೊಂಡು ಅಂತ ಕೇಳೋಣ. ನಾನು ರೈಸ್ ಬಾತ್ ತಗೊಂಡೆ. ಅಲ್ಲಿ ನೀನೇನು ತಿಂಡಿ ಮಾಡಿದೆ? ಹೋಟೆಲ್ ಇಷ್ಟ ಆಯ್ತಾ ನಿಮಗೆ ತಿಂಡಿ? ಪೂರಿ ತಿಂದೆ, ಬೇರೆ ತಿನ್ನಕ್ಕೆ ಒಂದೊಂದು ತಿಂದಲ್ಲ ಇವಳು ಅನ್ನನ. ನೀನೇನೇನು ತಿಂದೆ? ಏನೇನು ಟೇಸ್ಟ್ ನೋಡಿದೆ? ಇಡ್ಲಿ ತಿಂದೆ, ಇಡ್ಲಿ ಟೇಸ್ಟ್. ಅಂತ ಈ ತರ ಕಟ್ಟಿದ್ದಾರೆ. ಇನ್ ಕೇಸ್ ಅವ್ರು ಏನಾದ್ರು ಇವಾಗ ಮನೆ ಕಟ್ಟಬೇಕು ಅಂತಾನೆ ಇರ್ಬೋದು, ಅಥವಾ ಅವರು ಕೆಲಸ ಆಗಬೇಕು ಅಂತಾನೆ ಇರ್ಬೋದು, ಅದಕ್ಕೋಸ್ಕರ ನಾವು ಇಲ್ಲಿ ಕಟ್ಟಿರ್ತಾರೆ. ಆಮೇಲೆ ಕಟ್ಟಿ ಅವ್ರ ಕೆಲಸ ಆದ್ಮೇಲೆ ಇಲ್ಲಾಂದ್ರೆ ಕೆಲಸ ಆಗೋಕ್ಕಿಂತ ಮುಂಚೆನೂ ಕಟ್ಬೋದು, ಆದ್ಮೇಲೂ ಕಟ್ಬೋದು. ನಿಮ್ಮ ಪ್ರಕಾರ, ಅದು ನಿಮ್ಮ ನಂಬಿಕೆ ಪ್ರಕಾರ ನೀವು ಏನು ಬೇಕಾದ್ರೂ ಮಾಡ್ಬೋದು. ಅಷ್ಟೇ.